ಮಾಧ್ಯಮದ ಹೊಸ ವರ್ಷ ಹೊಂಟತಲ್ಲ ತಮ್ಮ. ಏನಂತಂದ್ರೆ ಈ ಸ್ಟಾರ್ ನಟರು ಅಂತ ಅವರು ಸರದೇ ಸಾಲಿನಲ್ಲಿ ಬಂದು ವೋಟ್ ಹಾಕಕ್ಕೆ ನಿಂತ್ಕೊಂಡಾರಂತ. ಅದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ. ಹಾಂ, ಅಲ್ಲ ಅವ್ರೇನು ಪ್ರಜಾಪ್ರಭುತ್ವ ಬಿಟ್ಟೇನು ಬೇರೆ ದೇಶದಾಗ ಅದಾರ? ಅಲ್ಲಿ ಪ್ರಜಾಪ್ರಭುತ್ವದ ಅವರು ಇರ್ತಾರೆ. ಹಾಗೆ ನಮ್ಮ ರೈತರದ್ದು ಯಾಕೆ ಹೊಲ್ದಾಗಿಂದ ಬಿಡುವು ಮಾಡ್ಕೊಂಬಂದು ಹಾಕ್ಯಾರ ಓಟ ಅಂತ ನಿಮ್ಮ ಭಯ ಬರಲ್ಲಪ್ಪ? ಹಾಂ, ಹೊಲ ಏನು ಅವರು ಸ್ಟಾರ್ ನಟರು ಬಂದು ಬೆಳಿತಾರನ ಹೊಲ್ದಾಗ? ಅಪ್ಪ, ರೈತರ ಬಿತ್ತಿದರೆ ಬೆಳೆ ಆದೀತು, ಬೆಳೆ ನಿಮ್ಮ ಹೊಟ್ಟೆ ಸೇರೀತು. ಅದನ್ನ ಅರ್ಥ ಮಾಡ್ಕೇರಿ. ರೈತರು ಬೆಳಿಲಿಲ್ಲ ಅಂದ್ರೆ ನೀವು ಅದಾವಲ್ಲ ಹಾಳಿ, ಆ ಹಾಳಿಂದ ಏನೂ ಮಾಡ್ಕೊಳಕ್ಕಾಗಲ್ಲ. ಹೊಟ್ಟಿಗೆ ಹಾಳಿ ತಿನ್ನಕ್ಕೆ ಬರಲ್ಲ, ಅನ್ನ ತಿನ್ಬೇಕು. ಅರ್ಥ ಮಾಡ್ಕೇರಿ. ಈ ಬಕೆಟ್ ಮಾಧ್ಯಮಗಳ ನಿಮಗೊಂದು ಮಾತು ಹೇಳ್ತಾನೆ. ನಮ್ಮ ವಿಜಯಲಕ್ಷ್ಮಿ ಅಂತಾರೆ, ರಿಪೋರ್ಟ್ರ್, ಹಂಗೆ ತಾಕತ್ ತೋರಿಸ್ರಿ. ಹೆಂಗೆ ಕಂಡು ಹಿಡ್ತಾಳೆ ಒಂದು ಹೆಣ್ಣು ಹುಲಿ ಅದು. ಹೆಂಗೆ ಹೋಗಿ ಕಂಡು ಹಿಡ್ದು ಅವನ್ನ ಹೊರ ಹಾಕಿಸ್ತಾಳೆ, ಡೈಲಿ ಹಾಕಿಸ್ತಾಳೆ. ಆ ಧೈರ್ಯ ನಿಮಗೆಲ್ಲೈತಿ? ಹಾಂ, ಇವತ್ತಿಗರ ಒಬ್ಬರು ರೈತರ ಬಗ್ಗೆನೇ ಅದರಲ್ಲಿ, ಸಣ್ಣ ರೈತರ ಬಗ್ಗೆ ಸತ್ತಾಗ ಸಂತಾಪ ಸೂಚಿಸಲ್ಲ ನೀವು. ಹೋಗಿ ಸ್ಟಾರ್ ನಟರು, ದೊಡ್ಡ ರಾಜಕಾರಣಿಗಳು ಅಂಥವ್ರ ಮನೆ ಮುಂದೆ ಈ ಕ್ಯಾಮ್ರಾ ಕೂಳಿಲ್ಲರ ನಿಮಗೆ ತಿನ್ನಾಕಲ್ಲಿ ನೀವು ಏನು ಮಾಡಿರ್ತೀರಿ? ಬಕೆಟ್ ಹಿಡಿಯೋದು ಕೆಲಸ, ಕ್ಯಾಮ್ರಾ ಹಿಡ್ಕೊಂಡು ಕುತ್ಕೊಂತೀರಿ ಬೆಳಗ್ಗಿಂದ ಸಂಜೆ ಮಟ. ಹಾಂ, ಇಲ್ಲಿವರೆಗೂ ನಮ್ಮ ರಾಜ್ಯದಾಗ ಎಷ್ಟು ಜನ ರೈತರು ಸತ್ತಾರಲ್ಲ, ಏನಾಗಿ ಸತ್ತಾರೋ, ಯಾವುದೋ ಆಕಸ್ಮಿಕವಾಗಿ ಸತ್ತಾರ, ಯಾವಾಗ ಒಂದು ಕ್ಯಾಮ್ರಾ ಹಿಡ್ದು ಹಿಂಗೆ ಸತ್ತಾರ, ಅವ್ರಿಗೆ ಏನು ನ್ಯಾಯ ಒದಗಿಸಾನ ನಾವು ರೈತರಿಗೆ ಅಂತ ಒಬ್ಬ ನನ್ನ ಮಗ ಮಾಧ್ಯಮದವ್ರ ಟಿ ವಿಯಾರ ಬಂದಿರ ಮುಂದೆ? ಹಾಂ, ಯಾರು ಬಂದಿರಪ್ಪ? ಹೇಳ್ತಾರೆ ಸ್ಟಾರ್ ನಟರಾದ್ರೆ ಅವರು ಸರದಿ ಸಾಲಿನಂದು ನಿಂತ್ಕೊಂಡು ಫೋಟೋ ಹಾಕ್ತಾರಂತ. ಮತ್ತು ನಮ್ಮ ರೈತರಷ್ಟು ಕೆಲಸ ಬಿಟ್ಟು ಈ ಬಿಸ್ಲಾಗ ಕೆಲಸ ಮಾಡಿ ಮತ್ತೆ ಹೋಗಿ ಓಟ್ ಹಾಕ್ತಾರಲ್ಲ, ಅವ್ರು ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡಲ್ಲ. ಮತ್ತು ಹಾಂ, ನಮ್ಮ ದೇಶದಾಗ ರೈತರಿಗೆ ಮತ್ತು ಯೋಧರಿಗೆ ಇರೋದು ದೊಡ್ಡ ಪ್ರಾಮುಖ್ಯತೆ. ಅದರ ನೆಕ್ಸ್ಟ್ ಇವರೆಲ್ಲ ಗೊತ್ತಾತ, ಅವರಿದ್ರೆ ನಾವೆಲ್ಲ. ಅವರು ದೇಶ ಕಾಯ್ತಾರೆ, ಇವರು ದೇಶಕ್ಕೆ ಅನ್ನ ಹಾಕ್ತಾರೆ. ಗೊತ್ತಾತ? ರೈತರ ಬಗ್ಗೆ ಒಬ್ಬನಿಗರ ಒಲವೈತೆ ನಿಮಗೆ? ಯಾರಿಗಾರ? ಎಲ್ಲ ನನ್ನ ಮಕ್ಕಳು ಎಲ್ಲ ಈ ರಾಜಕೀಯದಾಗ್ಯದಲ್ಲ, ರೈತ ಹೆಸರು ಹೇಳಿ ತಿನ್ಕಂತ ಸಾಕಷ್ಟು ದುಡ್ಡು ಮಾಡಿಬಿಟ್ರೆ ಬರೇ ರೈತರ ಹೆಸರು ಹೇಳೋದು, ರೈತರನ್ನ ಟೋಪಿಗೆ ಹಾಕೋದ ಮಾಡ್ತಾರೆ ಹೊರತು ರೈತರಿಗೆ ಯಾವ ಒಂದು ಯೋಜನೆಗಳೂ ಇಲ್ಲ. ಗೊತ್ತಾ? ಉಳ್ಕೆದವ್ರಿಗೆ ಎಲ್ಲ ಕಂಪ್ನಿಯರಿಗೂ ಸ್ಕೀಮ್ ಅದಾವು, ಎಲ್ಲವೂ ಬರ್ತಾವೆ. ನಮ್ಮ ರೈತರಿಗೆ ಮಾತ್ರ ಯಾವ ಸ್ಕೀಮು ಬರಲ್ಲವು. ಸುಮ್ಮನೆ ಅದು ಆಟೋಪಚಾರಕ್ಕೆ ಅನ್ನಂಗೆ ಸ್ಕೀಮ್ಗಳು ಹಾಕ್ಕೊಡ್ತಾರೆ. ಅದು ಎಷ್ಟು ಜನಕ್ಕೆ ಸಿಗ್ತಾವೋ, ಎಷ್ಟು ಜನಕ್ಕೆ ಹೋಗ್ತಾವೋ, ಎಷ್ಟು ಜನಕ್ಕೆ ಬಕಾಣದೊಳಗೆ ಸಿಕ್ಕಂಥವು ಒದ್ದು ಗೊತ್ತಿಲ್ಲ. ಹಾಂ, ಒಬ್ಬರು ರಾಜಕೀಯದಾಗಿದ್ದಾನು ರೈತರಿಗೆ ಎಷ್ಟು ಬೆಲೆ ಕೊಡ್ತಾನೆ ಅಂತ ಎಲ್ಲರಿಗೂ ಗೊತ್ತೈತಿ. ಯಾವುದೋ ಒಬ್ಬರು ಸರದಿ ಸಾಲಿನಾಗ ಒಬ್ಬರು ಪುಣ್ಯವಂತ ಅದು ಕೊಟ್ಬೇಕಾದ್ರೆ ಭಾಳ ದುಡ್ಡಾಯ್ತು. ಎಲ್ಲ ತಮಗೆ ಬೇಕು, ಸ್ವಾರ್ಥ ಬಿಟ್ಟರೆ ಈ ಜಗತ್ತಿನಾಗ ಇನ್ನೇನು ಉಳ್ದಿಲ್ಲಪ್ಪ. ಅಂತಂದ್ರೆ ನೀವು ಹೈಲೈಟ್ ಮಾಡಕ್ಕೆ ಹೋಗಿರಿ. ಅಲ್ಲ, ನೀವು ಒಂದು ಮಾತು ಹೇಳ್ತಾ, ನಿಮಗೆ ಸ್ಟಾರ್ ನಟರು ಅಂತಿರಲ್ಲ, ಸ್ಟಾರಿಗೆ ಇಷ್ಟೆಲ್ಲ ಬೆಳೆಯೋಕೆ ಯಾರು ಮುನ್ನುಡಿ ಬರ್ತಾರಂತ ಗೊತ್ತೈತೆ ನಿಮಗೆ? ನಾವು ಎಲ್ಲ ರೈತರು, ನಾವೆಲ್ಲ A to Z ಈ ಕಲಾವಿದರನ್ನು ಪೂರೈಸಿ ಇದು ಏನಪ್ಪ ಒಳ್ಳೆ ರೀತಿ ಬೆಳೆಸಲಿಲ್ಲ ಅಂದ್ರೆ ಅವ್ರು ಯಾವ ಸ್ಟಾರ್ ನಟರಲ್ಲ. ಗೊತ್ತಾ? ಫಸ್ಟ್ ಮೊದಲು ರೈತ ಸ್ಟಾರ್ ನಟ. ಅವನಂಥ ಸ್ಟಾರ್ ನಟಕ್ಕೆ ಜಗತ್ತಿನಾಗ ಯಾವನಿಗೂ ಇಲ್ಲ. ಅದು ಸ್ಟಾರ್ ನಟ ಒಂದು ಕೆಲವೊಂದು ವರ್ಷ ಅಷ್ಟೇ. ರೈತ ಹಂಗಲ್ಲ, ರೈತ ಅನ್ನೋ ಹೆಸರು ಅದು ಹಂಗೈತಿ. ಫಾರ್ಮರ್ ಅಂತಲೇ ಹಂಗೈತಿ. ಫಾರ್ಮರ್ ಈಸ್ ಪವರ್ ಅಂತ. ಗೊತ್ತಾ? ರೈತ ಭಾರತ ದೇಶದ ಶಕ್ತಿ ಇದ್ದಂಗೆ. ಅವನ್ನ ಏನಾರು ಕೆಣಕಿದ್ರಿ ಅಂದ್ರೆ ನೀವು ಉಪವಾಸನ ಸಾಯ್ಬೇಕಾಕತಿ. ಎಚ್ಚರ. ಗೊತ್ತಾ? ನೋಡಿ, ಇವೆಲ್ಲ ಈ ಸಣ್ಣ ಬಿಡ್ರಿ. ಈ ಮೊನ್ನೆ ಆದವಲ್ಲ ನೇಹ ಅಂತ ಕೊಲೆಗಳು ಆದವಲ್ಲ, ಅಂಥವು ಏನೇನು ಹಾಕವಲ್ಲ ಕಾಲೇಜ್ ಹತ್ರ, ಅಲ್ಲಾರ ಹೋಗ್ರಿ. ನಿಮಗೆ ಬಕೆಟ್ ಹಿಡಿಯೋಕೆ ಒಂದು ಇದರ ಸಿದ್ಧಿ ವಾಯಿನಿ ಯಾವನ್ರ ಹೈ ಇನ್ಫ್ಲೂಯೆನ್ಸ್ ಏನಿದೆ ಬಿಡ್ತೀರಿ, ಲೋ ಲೆವೆಲ್ನೇ ಇರ್ತಾರೆ, ನಾವು ಒಳಗೆ ಹಾಕ್ತೀರಿ. ನಿಮ್ಮವೆಲ್ಲ ಗೊತ್ತದವು. ಇವೆಲ್ಲ ಮಾತಾಡಂಗಿಲ್ಲ ನಾವೆಲ್ಲ. ಇವೆಲ್ಲ ಕೆಲಸ ಇಲ್ದವು ಮಾಡವು ನೀವೆಲ್ಲ. ಏನದು ದೇಶದಾಗ ಏನೇನು ಆಗ್ತೈತಿ, ಯಾರಿಗೇನು ನ್ಯಾಯ ಆಗ್ತಿಲ್ಲ. ಫಸ್ಟು ಹೋಗಿ ರೇಷನ್ ಕಾರ್ಡ್ ಕರೆಕ್ಟ್ ಕೊಡಿಸ್ರಿ ನಿಮ್ಮ ಮನೆ ಬರೋಕ್ಕೆ. ಅದನ್ನು ಹೋಗ್ರಿ, ತಾಲೂಕು ಆಫೀಸ್ನಾಗ ಹೋಗ್ರಿ. ಏನೇನು ಹಗರಣಗಳು ನಡೆದವು, ಎಷ್ಟೆಷ್ಟು ರೊಕ್ಕಕ್ಕೆ ನಡೆಯಾಕತ್ತವು ಅಂತ. ಒಂದು ರೇಷನ್ ಕಾರ್ಡ್ ತಗೋಬೇಕಂದ್ರೆ 8,000 ಕೊಡ್ಬೇಕಂತ. ಮಾಧ್ಯಮ ಪ್ರಿಯರೇ,
ಮಾಧ್ಯಮಗಳಿಗೆ ಹೇಳತ್ತ ನಾನು 8,000 ಕೊಟ್ರೆ ಇವತ್ತು ರೇಷನ್ ಕಾರ್ಡ್ ಸಿಕ್ತಂತೆ. ನಂದ 2021 ಹಾಕಿದ ರೇಷನ್ ಕಾರ್ಡ್ ಇವತ್ತು ಬಂದಿಲ್ಲ. ಎಷ್ಟು ಅವ್ಯಾರ ಭ್ರಷ್ಟಾಚಾರಗಳ ನಡೆಯಕತ್ತೈತಿ ಅನ್ನೋದು ಫಸ್ಟ್ ನೀವು ಇದನ್ನು ತಿಳಿಸ್ರಿ. ಯಾಕೆ ನಿಮಗೆ ಆ ಪವರ್ ಇಲ್ಲ. ನೀವು ತೋರಿಸೋದು ಸ್ಟಾರ್ ನಟರು, ಯಾರ ಪಾಪ ಏನು ಗೊತ್ತಿಲ್ಲದ ಅವು ಇರ್ತಾವಲ್ಲ ಅಂಥವ್ರು, ಇಂಥವ ತೋರ್ಸೋದು ನೀವು. ನಿಮ್ಮ ಮುಚ್ಚ ಥು.